ಜನಜಾಗೃತಿ ವೇದಿಕೆ ಮಹಿಳಾ ಘಟಕದಿಂದ ನೆನಪಿನ ಕಾಣಿಕೆ ವಿತರಣೆ. ಶಿವಮೊಗ್ಗ ನಗರದ ಆರ್ಟಿಒ ರಸ್ತೆಯ ಪತ್ರಿಕಾ ಭವನದಲ್ಲಿ ಮಾರ್ಚ್ 16, 2026 ರಂದು ಹಿಂದುಳಿದ ಜನಜಾಗೃತಿ ವೇದಿಕೆ ಮಹಿಳಾ ಘಟಕದಿಂದ ಮಹಿಳಾ ದಿನಾಚರಣೆಯನ್ನು ಅದ್ದೂರಿಯಾಗಿ ಆಚರಿಸಲಾಯಿತು. ಅಂದು ಕಾರ್ಯಕ್ರಮ ನಡೆಯುವಾಗ ಬಹಳಷ್ಟು ಮಹಿಳಾ ಸಾಧಕರಿಗೆ ಗೌರವಿಸುವ ಕಾರ್ಯಕ್ರಮವಿತ್ತು. ಆದರೆ ಸಮಯದ ಅಭಾವದಿಂದ ಹಲವರಿಗೆ ಸನ್ಮಾನಿಸಲಾಗಲಿಲ್ಲ. ಆದ್ದರಿಂದ ಅಂತಹ ಮಹಿಳೆಯರಿಗೆ ಮೇ 25, 2026 ಸೋಮವಾರ ಬೆಳಗ್ಗೆ ಶಿವಮೊಗ್ಗ ನಗರದ ಶ್ರೀ ಕಲಾ ಕೌಶಲ್ಯ ಅಭಿವೃದ್ಧಿ ಕೇಂದ್ರದಲ್ಲಿ ನೆನಪಿನ ಕಾಣಿಕೆ ನೀಡುವುದರ ಮೂಲಕ ಹಿಂದುಳಿದ ಜನಜಾಗೃತಿ ವೇದಿಕೆ ಮಹಿಳಾ ಘಟಕದ ಶ್ರೀಮತಿ ಎಸ್.ವಿ. ರಾಜಮ್ಮರವರು ಗೌರವಿಸಿದರು. ಒಂದು ಗಂಡಿನ ಯಶಸ್ಸಿನ ಹಿಂದೆ ಒಂದು ಮಹಿಳೆ ಇರುತ್ತಾರೆ. ಅವರು ಮಗನಿಗೆ ತಾಯಿ, ತಮ್ಮನಿಗೆ ಅಕ್ಕ, ತಂಗಿಗೆ ಅಣ್ಣ, ಸ್ನೇಹಿತನಿಗೆ ಸ್ನೇಹಿತೆ, ಇವರ ಸ್ವರೂಪದಲ್ಲಿ ಇರುತ್ತಾರೆ. ಹಾಗೆ ನಾವು ಮಾಡಿದಂತಹ ಅದ್ದೂರಿ ಮಹಿಳಾ ದಿನಾಚರಣೆಗೆ ಯಶಸ್ವಿಗೆ ಕಾರಣಭೂತರಾದ ಅಣ್ಣನಾಗಿ, ತಮ್ಮನಾಗಿ, ತಂದೆಯ ಸ್ವರೂಪದಲ್ಲಿ ಪ್ರತಿಯೊಂದರಲ್ಲೂ ನಮ್ಮ ಯಶಸ್ವಿಗೆ ಕಾರಣರಾದ ತಮಗಳಿಗೆ ಹಿಂದುಳಿದ ಮಹಿಳಾ ಜಾಗೃತಿ ವೇದಿಕೆಯಿಂದ ನೆನಪಿನ ಕಾಣಿಕೆಯನ್ನು ನೀಡಿ ಗೌರವಿಸಿದರು. ಈ ಕಾರ್ಯಕ್ರಮದಲ್ಲಿ ಹಿಂದುಳಿದ ಜನಜಾಗೃತಿ ವೇದಿಕೆಯ ಗೌರವಾಧ್ಯಕ್ಷರು ಪ್ರೊಫೆಸರ್ ಎಚ್. ರಾಜಪ್ಪ, ಸಂಚಾಲಕರು ಆರ್.ಟಿ. ನಟರಾಜ್, ಸಂಘಟನಾ ಕಾರ್ಯದರ್ಶಿ ಚನ್ನವೀರಪ್ಪ ಗಾಮನಗಟ್ಟಿ, ಮಿಲ್ಲಿಂದ ಅಧ್ಯಕ್ಷರು ಅಣ್ಣಪ್ಪ ಆಯನೂರು ಕೋಟೆ, ಮಹಿಳಾ ಸದಸ್ಯರಾದ ಲತಾ, ಶಾಂತಾ, ಸುಕನ್ಯಾ, ವನಜಾಕ್ಷಿ, ಅನಿತಾ, ಸುನೀತಾ, ವಿಜಯಲಕ್ಷ್ಮಿ ಹಾಗೂ ಇತರರು ಉಪಸ್ಥಿತರಿದ್ದರು. ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ನಮ್ಮ ಸಂಘದ ವತಿಯಿಂದ ನಮ್ಮ ಕಾರ್ಯಕರ್ತರು ಆದ ಲತಾ ಎಲ್ಲ ದುಡಿದಂಥ ಮಹಿಳೆಯರಿಗೆ ಅಂದೇ ಅದನ್ನು ನಾವು ಹಸ್ತಾಂತರ ಮಾಡ್ಬೋದಿತ್ತು. ಕೆಲವು ಕಾರಣಾಂತರದಿಂದ ಮಾಡೋದಕ್ಕಾಗಲಿಲ್ಲ. ಆದ್ದರಿಂದ ಈಗ ಆ ಒಂದು ಸಮಯ ಕೂಡ ಬಂದಿದೆ. ಅದರಿಂದ ಯಾರು ಬೇಜಾರಾಗದಂಗೆ ಖುಷಿಯಿಂದ ಈ ಒಂದು ಮಹಿಳಾ ದಿನಾಚರಣೆಯ ಅಂಗವಾಗಿ ಇದನ್ನು ಸ್ವೀಕರಿಸಬೇಕು ಅಂತಂದೇಳಿ ನಾನು ಅನಂತ ಧನ್ಯವಾದ ಹೇಳ್ತಾ ಬೇಡ್ಕೊಳ್ತೀನಿ. ಅಷ್ಟೇ ಎಲ್ಲರೂ ಅಷ್ಟೇ ಎಲ್ಲ ಅಷ್ಟೇ. ಸುಕನ್ಯಾ ಅಂತೂ ತುಂಬ ಕೆಲಸ ಮಾಡಿರುವಂಥ ಮಕ್ಕಳು ಸಮಾನನೇ, ಬೇರೆ ನಮ್ಮ ಇದೊಂದು ಕೆಳಗೆ ಅಲ್ಲ, ಮಕ್ಕಳು ಸಮಾನನೇ ಅವರು. ನಮಗೋಸ್ಕರ ಎಲ್ಲ ಅಷ್ಟು ನಿಯತ್ತಿಂದ ಕೆಲಸ ಮಾಡಿದಂಥ ನಮ್ಮ ಮಕ್ಕಳು ಸಮಾನರ ಸುಕನ್ಯನಿಗೆ ಈ ಒಂದು ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ಈ ಒಂದು ನೆನೆಸ್ಕೊಡ್ತಾ ಇದ್ದೀವಿ. ದಯವಿಟ್ಟು ಅದನ್ನು ಸ್ವೀಕರಿಸಿ ನಾನು ನಗ್ನಗ್ತಾ ಇರಬೇಕು ಅಂತಂದೇಳಿ ಆಯ್ತು. ತಂಗು ಅಷ್ಟೇನೆ ಎಲ್ಲ ಪಾಪ ಗಾಡಿ ಒಳಗೆ ಓಡಾಡ್ಕೊಂಡು ಎಲ್ಲರನ್ನೂ ಕರ್ಕೊಂಡು ಓಡಾಡಿ ತುಂಬ ಹೋರಾಟ ಮಾಡ್ಕೊಂಡು ಓಡಾಡೋಂಥ ಸುಕನ್ಯಗೂ ಈ ಮಹಿಳಾ ದಿನಾಚರಣೆ ಅಂಗವಾಗಿ ಈ ದಿನ ಅವ್ರಿಗೂ ಮಗಳ ಸಮಾನಂತ ಸುಕನ್ಯನಿಗೂ ಈ ಒಂದು ಸುನೀತಾ ತುಂಬ ಸಂತೋಷ ಆಗ್ತಾ ಇದೆ. ಇದನ್ನು ತಪ್ಪು ತಿಳಿದಾಗೆ ನಗ್ನಗ್ತಾ ಸ್ವೀಕರಿಸಬೇಕು ಅಂತ ಹೇಳ್ತೇನೆ. ವನಜಾತಿ ತುಂಬ ವರ್ಷದಿಂದ ತುಂಬ ಪರಿಚಯ ಇರುವಂಥ ವನಜಾತಿ ಕೆಲಸ ಮಾಡಲಿ, ಅಭಿವೃದ್ಧಿ ತರಲಿ ಅಂತೇಳಿ ಹಾರೈಸ್ತಾ ಒಂದು ಈ ಮಹಿಳಾ ದಿನಾಚರಣೆ ಅಂಗವಾಗಿ ಕೊಡಬೇಕಾದಂಥ ಒಂದು ಮೆಟ್ಟು ಕೊಡ್ತಾ ಇದ್ದೀನಿ. ಸ್ವೀಕರಿಸಿ. ನಮ್ಮ ಕಲಮ್ಮ ನಮ್ಮ ಸಂಘದ ಒಬ್ಬರು ಸದಸ್ಯರು ಅಂದರೆ ಅವ್ರಿಗೆ ಈಗ ಕೇಳ್ಕೊಳ್ತೀವಿ, ಒಂದು ಕಾಫಿ ಇದು ತಿಂಡಿ ಎಲ್ಲ ಮಾಡ್ತಾರೆ. ಇನ್ನು ಪ್ರತಿ ತಿಂಗಳ ನಮಗೆ ಟೀ, ಕಾಫಿ, ಟಿಫನ್ ಕಳಿಸ್ಕೊಡ್ಬೇಕು ಬೇಕು. ಈ ಒಂದು ಮಹಿಳಾ ದಿನಾಚರಣೆ ಅಂಗವಾಗಿ ಇದನ್ನು ಅವ್ರಿಗೊಂದು ಕೊಡ್ತಾ ಇದ್ದೀವಿ. ದಯಮಾಡಿ ಇದನ್ನು ಸ್ವೀಕರಿಸಬೇಕು ಅಂತ. ನಮ್ಮ ಶಾಂತಾನು ಅಷ್ಟೇ ಯಾವಾಗ ಕರೆದ್ರು ಬರ್ತಾಳೆ, ಎಲ್ಲ ಕೆಲಸ ಕಾರ್ಯಗಳಿಗೂ ಜೊತೆ ಆಗ್ತಾರೆ. ಇವರು ಕೂಡ ಈ ಮಹಿಳಾ ದಿನಾಚರಣೆ ಅಂಗವಾಗಿ ಈ ಒಂದು ನೆನೆಸ್ಕೊಡ್ತಾ ಇದ್ದೀವಿ. ನಗ್ನಗ್ತಾ ಸ್ವೀಕರಿಸಿ ನಗ್ನಗ್ತಾ ಇರಬೇಕು ಅಂತ ಹಾರೈಸ್ತೀನಿ. ನಮ್ಮ ನಟರಾಜ್ ಅವರು ತಮ್ಮ ಅಂತಲೇ ಹೇಳಬೇಕು.
ಎಲ್ಲದಕ್ಕೂ ಶಕ್ತಿ ಕೊಟ್ಟು ಈ ಥರ ಹೀಗೆ ಮಾಡಿ ಅಂತಂದೇಳಿ ನಮಗೆ ಸಹಕಾರ ಕೊಟ್ಟಂಥ ನಮ್ಮ ನಟರಾಜವರಿಗೆ ಈ ಆಫೀಸ್ನಲ್ಲಿ ನೆನಪಿಗಾಗಿ ಇರಬೇಕು ಅನ್ನೋದಕ್ಕೋಸ್ಕರ ಇದೊಂದು ಕೊಡ್ತಾಯಿದ್ದೀವಿ. ಅವರು ತಪ್ಪು ಭಾವಿಸ್ಕೊಳ್ಳೇನೆ ನಮ್ಮ ಈ ಮಹಿಳೆಯರಿಗೆ ಅಕ್ಕ ತಂಗಿಯರಂತ ನಮ್ಮಂತಿಲ್ಲಿರೋ ಅಂಥವರಿಗೆಲ್ಲ ಹಾರೈಸ್ತಾ ಅವ್ರಿಗೊಂದು ಒಳ್ಳೆಯ ಇದನ್ನು ಹೇಳ್ಕೊಳ್ತಾ ಬಂದು ಇನ್ನೂ ಈ ಸಂಘ ಸಂಸ್ಥೆ ಇನ್ನು ಬೆಳೀಲಿ ಅಂತ ಹಾರೈಸಲಿ ಅಂತ ಹೇಳಿ ನಾನು ಕೇಳಿಕೊಂಡು ಈ ಒಂದು ಮೂಮೆಂಟ್ಸ್ ಕೊಡ್ತಾಯಿದ್ದೀವಿ. ದಯವಿಟ್ಟು ತಪ್ಪು ತಿಳಿದೇ ತಗೊಂಡು ಇದನ್ನು ಭಾವಿಸ್ಬೇಕು ಅಂತೇಳಿ ಸಂಸ್ಥೆ ಈ ಹಾಲು ಇರೋದೇ ಸಾರ್ವಜನಿಕ ಸೇವೆಗೆ. ಅದನ್ನು ಎಷ್ಟು ಬಳಸ್ಕೊಡ್ತೀರೋ ಅದು ಅವರ ಶಕ್ತಿಗೆ ಮೀರಿದ್ದಂತೆ ಕಾಣಿಕೆ. ಭಾರಿ ಯಾವುದೇ ಒಂದು ಫಂಕ್ಷನ್ ಆಗಲಿ ಭಾರಿ ಚೆನ್ನಾಗಿ ಫೋಟೋ ತೆಗಿಯೋದಾಗಲಿ ವಿಡಿಯೋ ಮಾಡೋದಾಗಲಿ ಭಾರಿ ಚೆನ್ನಾಗಿ ಮಾಡ್ತಾರೆ. ಅದನ್ನೆಲ್ಲ ಎಂಥದ್ದು ಯೂಟ್ಯೂಬೋ ಏನೋ ಅಂತಾರೆ ಅದಕ್ಕೆ ಹಾಕ್ತಾರೆ. ಅದೇ ರೀತಿ ನಮ್ದು ಏನೇ ಫಂಕ್ಷನ್ ಆದ್ರೂ ಇದೇ ಥರ ಫೋಟೋ ತೆಗೆದು ವಿಡಿಯೋ ಹಾಕಿ ಎಲ್ಲ ಸಹಕರಿಸಲಿ ಅಂತೇಳಿ ಹೇಳ್ಕೊಳ್ತಾ ನಮ್ಮ ಈ ಒಂದು ಖುಷಿಗೆ ನೆನಪಿನ ಕಾಣಿಕೆ ಅಂತೇಳಿ ಒಂದು ಮಹಿಳಾ ದಿನಾಚರಣೆ ಅಂಗವಾಗಿ ಮಾಡಿದಂಥ ಒಂದು ನೆನಪನ್ನ ಕೊಡ್ತಾಯಿದ್ದೀವಿ. ತಾವು ದಯವಿಟ್ಟು ಸ್ವೀಕರಿಸಬೇಕು.